ಆತ್ಮೀಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಿಮೆನ್ ಆಫ್ ಹೋಪ್ ಎಂಬ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ಉಂಟು ಮಾಡಲಿ. ಈ ಸಂದೇಶಗಳು ನಿಮ್ಮ ಜೀವಿತದಲ್ಲಿ ಹೊಸ ಉತ್ಸಾಹವನ್ನು, ಉತ್ತಮ ಚಿಂತನೆಗಳನ್ನು ಮೂಡಿಸಲಿ. ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. धन्यवाद के साथ स्तुति गाऊंगा, हे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। योग्यता से बढ़ के दिया है अपनी दया से तूने मुझे, योग्यता से बढ़ के दिया है अपनी। ಒಬ್ಬ ಸಾಯುವಂತ ವ್ಯಕ್ತಿಯ ಆರೈಕೆ ಮಾಡೋದು ತುಂಬಾ ದೊಡ್ಡ ಕೆಲಸ. ಮೊದಲು ನಮ್ಮ ದುಃಖವನ್ನ ಬದಿಗೆ ಇಟ್ಟು ಸಾಯುವಂತ ಆ ವ್ಯಕ್ತಿ ಯಾವ ಪರಿಸ್ಥಿತಿಯಲ್ಲಿದ್ದಾನಂತ ಯೋಚಿಸ್ಬೇಕು. ಅವನಿಗೂ ನೋವಿದೆ, ಅಸಹಾಯಕತೆ ಇದೆ, ಆತನ ಅಗತ್ಯಗಳು ನಿಜವಾಗ್ಲೂ ಯಾವುದು ಅಂತ ಗಮನಿಸಬೇಕು. ಹಾಯ್ ಗೆಳತಿಯರೇ, ಇದು ವಿಮೆನ್ ಆಫ್ ಹೋಪ್ ಕಾರ್ಯಕ್ರಮ. ನಾನು ದೇವಿಕಾ. ನೀವು ಯಾರಾದರೂ ಸಾಯ್ತಿರೋರನ್ನ ಆರೈಕೆ ಮಾಡಿದ ಅನುಭವ ನಿಮಗಿದೆಯಾ? ಅದು ತುಂಬ ಕಷ್ಟವಾದ ಕೆಲಸ ಅಲ್ವಾ? ಯಾವ ರೀತಿ ಸಹಾಯ ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನು ಅರ್ಥಕೊಳ್ಳೋದು ತುಂಬ ಸುಲಭ ಅಲ್ಲ. ಇದು ಕಷ್ಟಕರವಾದ ಕೆಲಸ. ಹೌದು, ಸಾಯುವಂಥವರು ಅಂತಿಮ ಹಂತದಲ್ಲಿರುವಾಗ ನಾವು ಅವರಿಗೆ ಹೇಗೆ ನೆರವಾಗಬಹುದು ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸ್ನೇಹಿತೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ ಅನುಭವ ಕೂಡ ಆಗಿದೆ. ಇವರು ಸಾಯುತ್ತಿದ್ದಂಥ ವ್ಯಕ್ತಿಗಳ ಆರೈಕೆ ಕೂಡ ಮಾಡುವವರಾಗಿದ್ದಾರೆ. ಸ್ನೇಹಿತೆ, ನಮ್ಮ ದುಃಖವನ್ನೆಲ್ಲ ಬದಿಗಿಟ್ಟು ಅವರ ಅಗತ್ಯಗಳ ಬಗ್ಗೆ ಯೋಚಿಸ್ಬೇಕಲ್ವಾ? ಅದು ತುಂಬ ಕಷ್ಟ ಅನ್ಸಲ್ಲ? ಹೌದು, ಅದು ಸುಲಭದ ಪ್ರಶ್ನೆ ಅಲ್ಲ. ಆದ್ರೆ ಇದು ದೇವರ ಕೃಪೆಯಿಂದ ಸಾಧ್ಯ. ಅವರು ತಮ್ಮ ಅಗತ್ಯದ ಬಗ್ಗೆ ಹೇಳಲಿಲ್ಲ ಅಂದ್ರೆ ನಾವು ಹೇಗೆ ತಿಳ್ಕೊಳ್ಳೋದು? ಮೊದಲು ಅವರ ದೇಹದ ಬಗ್ಗೆ ನೋಡಿ. ತಲೆಗೆ ತಲೆದಿಂಬು, ಟವಲ್ಗಳನ್ನ ಇಡಿ. ಆ ಕೋಣೆ ಬೆಚ್ಚಗಿದೆಯಾ, ಚಳಿ ಆಗ್ತಾ ಇದೆಯಾ, ಅವ್ರು ಮಲ್ಕೊಂಡಿರೋ ಹಾಸಿಗೆ ಆರಾಮಾಗಿದೆಯಾ, ಆಹಾರ ಸರಿಯಾಗಿದೆಯಾ, ಬಿಸಿಯಾಗಿದೆಯಾ, ತಣ್ಣಗಿದೆಯಾ, ಒಂದು ವೇಳೆ ಅವ್ರೇನಾದರೂ ಹೇಳ್ತಾರಾ, ಹೇಳಬಲ್ಲವ್ರು ಆಗಿರ್ತಾರಾ ಅಂದರೆ ಕೇಳಿ. ಅವರು ಹಾಸಿಗೆಯಲ್ಲೇ ದಿನವಿಡೀ ಇದ್ರೆ ಅವ್ರ ಶರೀರದ ಆರೈಕೆಯ ಬಗ್ಗೆನೂ ಗಮನ ಹರಿಸ್ಬೇಕಲ್ವಾ? ಹೌದು, ಅವ್ರ ದೇಹ ಸ್ವಚ್ಛ ಆಗಿರಬೇಕು. ಮೆತ್ತಗಿರೋವಂಥ ಟವಲಿಂದ ಒರೆಸಿ, ಹಲ್ಲನ್ನು ತೊಳೆಸಿ, ಅವ್ರ ಕೂದಲನ್ನು ಚೆನ್ನಾಗಿ ಸರಿಸಿ. ಬಟ್ಟೆ, ಹಾಸಿಗೆ ಬದಲಾಯಿಸೋಕ್ಕೆ ನಿಮ್ಮ ಜೊತೆ ಸಹಾಯಕರ ಅಗತ್ಯ ಕೂಡ ಇರಬಹುದು. ಒಂದೊಂದ್ಸರಿ ಎಣ್ಣೆ ಮಸಾಜ್ ಮಾಡಿದ್ರೆ ರಕ್ತದ ಸಂಚಾರನೂ ಉತ್ತಮ ಆಗ್ಬೋದು. ದಿನಕ್ಕೆ ಹಲವು ಬಾರಿ ಅವರಿರೋಂಥ ಜಾಗದಿಂದ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅವರನ್ನ ಸ್ಥಾನ ಬದಲಾಯಿಸಬೇಕು ಅಷ್ಟೇ. ಒಂದು ವೇಳೆ ಅವರೇನಾದರೂ ಒಂದೆರಡು ಹೆಜ್ಜೆ ಇಡ್ತಾರೆ ಅಂದರೆ ಸ್ವಲ್ಪ ನಡೆಯೋಕೆ ಪ್ರೇರೇಪಿಸಿ. ಅವರನ್ನ ಬೆಡ್ ಮೇಲೆ ಮಲಗಿಸಿ ಬೆಡ್ ಸೋರ್ಸ್ ಆದ್ರೆ ಏನು ಮಾಡೋದು? ಅವ್ರನ್ನ ತೊಳೆಯುವಂಥ ನೀರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ತೊಳೆದ ಮೇಲೆ ಚೆನ್ನಾಗಿ ಒಣಗಿರುವಂಥ ಒಂದು ಬೆಡ್ಶೀಟ್ ಮೇಲೆ ಮಲಗಿಸಿ. ಅಥವಾ ಸಣ್ಣ ಸಣ್ಣ ಬೊಕ್ಕೆಗಳು, ಗಾಯಗಳು ಏನಾದರೂ ಕಾಣಿಸಿದ್ರೆ ಅದಕ್ಕೆ ಬ್ಯಾಂಡೇಜ್ ಹಾಕೋಕ್ಕೆ ಸಹಾಯ ಮಾಡಿ. ಗಾಯಗಳು ಗಂಭೀರವಾದರೆ ವೈದ್ಯರ ಸಲಹೆ ಪಡೀರಿ. ಹಾಗಾದರೆ ಹಳೆ ಬ್ಯಾಂಡೇಜು, ಹಳೆ ಹಾಸಿಗೆ ಅದನ್ನು ಹೇಗೆ ಸ್ವಚ್ಛಗೊಳಿಸೋದು? ಉಪಯೋಗಿಸಿದಂಥ ಬ್ಯಾಂಡೇಡ್ಗಳನ್ನು ಸುಟ್ಟು ಹಾಕಿ. ಅವರ ಹಾಸಿಗೆಗಳನ್ನು ಚೆನ್ನಾಗಿ ಸಾಬೂನು ಮತ್ತು ನೀರಿನಲ್ಲಿ ತೊಳೆಯಿರಿ. ಬಿಸಿಲಿನಲ್ಲಿ ಒಣಗಿಸಿ. ಯಾವಾಗಲೂ ನಿಮ್ಮ ಕೈಯನ್ನು ತೊಳ್ಕೊಳ್ತಾ ಇರಿ. ಒಂದು ವೇಳೆ ಇಲ್ಲ ಅಂದರೆ ಆ ಸೋಂಕು ನಿಮಗೂ ಹರಡ್ಬೋದು. ಮರಿಬೇಡಿ, ಕೈಗೆ ಚೆನ್ನಾಗಿ ಗ್ಲೌಸ್ ಹಾಕ್ಕೊಳ್ಳಿ. धन्यवाद के साथ स्तुति गाऊंगा, हे यीशु मेरे खुदा।
साचा जिंदा खुदा तुझ पर ही भरोसा मेरा. ವುಮೆನ್ ಆಫ್ ಹೋಪ್ ಕಾರ್ಯಕ್ರಮದಲ್ಲಿ ಇಂದು ನಾವು ಸಾಯುತ್ತಿರುವವರ ಆರೋಗ್ಯದ ಬಗ್ಗೆ ಆರೈಕೆ ಹೇಗೆ ಮಾಡೋದು ಅಂತ ಮಾತಾಡ್ತಾ ಇದ್ವಿ. ಈಗ ಆಹಾರದ ಬಗ್ಗೆ ಕೇಳೋಣ. ಅಕ್ಕ, ಅವರಿಗೆ ಆಹಾರ ಏನೇನು ಕೊಡಬೇಕು? ಅವರಿಗೆ ಹಸಿವು ಕಡಿಮೆ ಆಗಿರಬಹುದು. ಸಣ್ಣ ಪ್ರಮಾಣದಲ್ಲಿ ಮೃದುವಾದಂಥ ಪೌಷ್ಟಿಕವಾದಂಥ ಆಹಾರ ಕೊಡಿ. ದಿನಕ್ಕೆ 6 ರೀತಿಯಾಗಿ ಚಿಕ್ಕ ಚಿಕ್ಕ ಊಟ ಕೊಡಿ. ನೀರು ಕೊಡಿ. ಏನಾದರೂ ಕೇಳಿದ್ರೆ ಒಂದು ಚಹಾ ಕೊಡಿ. ಸೂಪ್ ಕೇಳ್ತಾರಾ? ಹಾಲು, ಹೀಗೆ ಪಾನೀಯಗಳನ್ನು ಕೂಡ ಕೊಡ್ಬೋದು. ಆದರೆ ನೆನಪಿರಲಿ, ಹೆಚ್ಚು ಬಿಸಿ ಇರಬಾರ್ದು. ಒಂದು ವೇಳೆ ಅವರು ತಿಂದೇ ಇದ್ರೂ ಕೂಡ ಚಿಂತಿಸಬೇಡಿ, ಅದು ಸಹಜನೇ. ಅವ್ರಿಗೆ ನೋವಾದ್ರೆ? ಎಲ್ರಿಗೂ ನೋವಿರೋದಿಲ್ಲ. ಒಂದು ವೇಳೆ ನೋವಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ಔಷಧಿ ತೆಗೆದುಕೊಳ್ಳಿ. ಆದರೆ ಕೆಲವು ಸಾದಾ ವಿಧಾನಗಳಲ್ಲಿ ಸಹಾಯ ಮಾಡುತ್ತೆ. ಏನು ಗೊತ್ತಾ? ಮೃದುವಾಗಿ ಮಸಾಜ್ ಮಾಡ್ಬೋದು. ಅವ್ರಿಗೆ ಹೊಚ್ಚಕ್ಕೆ ಬೆಚ್ಚಗಿರೋವಂಥ ಬಟ್ಟೆ ಕೊಡ್ಬೋದು. ಅಥವಾ ಅವರಿರೋವಂಥ ಜಾಗದಿಂದ ಸ್ಥಾನ ಬದಲಾವಣೆ ಮಾಡಿ. ತಾಜಾ ಆಗಿರೋವಂಥ ಹಣ್ಣುಗಳನ್ನು ಕೊಡ್ರಿ. ನೀರನ್ನು ಕೊಡಿ. ಒಂದು ವೇಳೆ ಹೀಗೆ ಮಾಡಿದರೆ ಅವರ ಅಜೀರ್ಣ ಕೂಡ ಕಡಿಮೆ ಆಗತ್ತೆ. ಅಬ್ಬಾ, ಇದು ನಿಜಕ್ಕೂ ತುಂಬ ದೊಡ್ಡ ಕೆಲಸ. ಹೌದು ದೇವಿಕಾ, ಒಬ್ಳಿಂದ ಇದು ಸಾಧ್ಯ ಆಗಲ್ಲ. ಮನೆ ಕೆಲಸ, ಮಕ್ಕಳ ಕೆಲಸ. ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರಿದ್ರೆ ಸಹಾಯ ಕೇಳಿ. ಸ್ನೇಹಿತರು, ಬಂಧುಗಳು ಒಂದು ವೇಳೆ ನೈಟಲ್ಲಿ ಕೂಡ ನಿಮಗೆ ಸಹಾಯ ಮಾಡಿಕೊಡ್ಬೋದಲ್ವಾ? ಅವ್ರು ಸಹಾಯ ಮಾಡ್ತೀನಿ ಅಂದರೆ ಬೇಡ ಅನ್ಬೇಡ. ಆದರೆ ನಾವು ನಮಗೂ ಕಾಳಜಿ ವಹಿಸ್ಬೇಕಲ್ವಾ? ಹೌದು ದೇವಿಕಾ, ಇದು ತುಂಬಾ ಮುಖ್ಯ. ನಮ್ಮ ಬಗ್ಗೆನೂ ನಾವು ಕಾಳಜಿ ವಹಿಸ್ಬೇಕು. ನಾವೇ ಆಯಸ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಸೇವೆ ಮಾಡೋಕ್ಕಾಗಲ್ಲ. ನಾವು ಅವಾಗವಾಗ ವಿಶ್ರಾಂತಿ ತೆಗೆದುಕೋಬೇಕು. ಆದರೆ ದೇವರ ಶಕ್ತಿಯ ಮೇಲೆ ಹೆಚ್ಚಾದ ಭರವಸೆ ಇಡಬೇಕು. ಅವ್ರ ಮನಸ್ಸಿಗೂ ಹಿತ ಕೊಡೋದು ಅದು ಹೇಗೆ? ಹೌದು, ಅವ್ರ ಮನಸ್ಸಿಗೆ ಹಿತ ಕೊಡೋಂಥ ಒಳ್ಳೆ ಮೃದುವಾದಂಥ ಸಂಗೀತ ಹಾಕಿ. ಹಳೆ ಫೋಟೋ ಇದ್ದರೆ ಅವ್ರಿಗೆ ತೋರಿಸಿ. ಹಳೆ ನೆನಪುಗಳು ಒಂದು ವೇಳೆ ಇದ್ದರೆ ಮೆಲುಕು ಹಾಕ್ಕೊಂಡು ಅವ್ರ ಜೊತೆ ಮಾತಾಡಿ. ಇವೆಲ್ಲ ಅವರಿಗೆ ಹಿತ ಕೊಡುತ್ತೆ. ಕೆಲವೊಮ್ಮೆ ಪ್ರಕೃತಿಯ ಸೌಂದರ್ಯವೂ ಶಾಂತತೆ ಕೊಡುತ್ತೆ. ಅವರು ಕೆಲವೊಂದ್ಸಲಿ ಅಳೋದು ಕೂಡ ಇರಬಹುದು. ಅಳೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರೊಂದು ವೇಳೆ ಮಾತನಾಡಿಸ್ಲಿಕ್ಕೆ ಆಗದೆ ಇದ್ರೂ ಕೂಡ ಕೇಳ್ತಾ ಇರ್ತಾರೆ. ಆದ್ದರಿಂದ ನೀವು ಧೈರ್ಯವಾದಂಥ ಮಾತುಗಳನ್ನಾಡಿ. ನಿಮ್ಮ ಮಾತುಗಳಿಂದ ಅವರು ಸಹ ಧೈರ್ಯ ಪಡ್ಕೊಳ್ತಾರೆ. ಅವರು ಹೆಚ್ಚು ನಿದ್ದೆ ಮಾಡ್ತಾ ಇದ್ರೆ ಅದು ಸರಿನಾ? ವಯಸ್ಸಾದವರು ಹೆಚ್ಚು ನಿದ್ದೆ ಮಾಡೋದು ಸಹಜನೇ. ಆದರೆ ಎಲ್ಲರೂ ಅಲ್ಲ. ನಿದ್ರೆ ಮಧ್ಯದಲ್ಲೂ ಕೂಡ ಆಹಾರ, ಆರೈಕೆಯನ್ನು ತೋರಿಸಿ. ಒಂದು ವೇಳೆ ಅವರು ಎಚ್ಚರಿಕೆ ಇರಲಿಲ್ಲ ಅಂದರೂ ಕೂಡ ಸ್ವಲ್ಪ ತಿರುಗಿಸಿ. ಹಾಗೆ ಅವರ ವೈದ್ಯರಿಂದ ಸರಿಯಾದಂಥ ವಿಧಾನವನ್ನು ಸಹ ಕಲಿಯಿರಿ. ಅಕ್ಕ, ಕೆಲವರು ಕೊನೆಯ ಉಸಿರು ಎಳೆಯೋರ ಮನೆಗೆ ಹೋಗೋದಕ್ಕೂ ಹೆದರ್ತಾರೆ. ಹಾಗಿದ್ರೆ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ಅವ್ರ ಜೊತೆಗಿರೋದು ತುಂಬ ಮುಖ್ಯ. ಅದು ಒಂದು ಚಿಕ್ಕ ಭೇಟಿಯಾದರೂ ಸಾಕು. ಅವ್ರು ಕೇಳ್ತಾರೆ. ಅವ್ರಿಗೆ ಸ್ಪಂದಿಸೋಕ್ಕೆ ಆಗಲ್ಲ ಅಂತ ಭಯ ಪಡೋ ಅಂಥ ಅಗತ್ಯ ಇಲ್ಲ. ನಿಮ್ಮ ಪ್ರೀತಿಯುಳ್ಳಂಥ ಒಂದು ಅಪ್ಪಿಗೆ ಸಾಕು. ಧನ್ಯವಾದಂಥ ಮಾತುಗಳನ್ನು ಹೇಳಿದ್ರೂ ಸಾಕು. ಸತ್ ಹೋದ್ಮೇಲೆ ಹೇಳೋದಕ್ಕಿಂತ ಬದುಕಿರುವಾಗಲೇ ಅವ್ರ ಜೊತೆ ಮಾತಾಡೋದು ತುಂಬ ಮುಖ್ಯ. ಆತ್ಮೀಯ ವಿಷಯಗಳ ಬಗ್ಗೆ ಯಾವಾಗ ಮಾತಾಡಬೇಕು? ಅವ್ರು ಯಾವಾಗಲೂ ಮಾತಾಡ್ಬೋದು. ಅವರು ದೇವರೊಂದಿಗೆ ಉತ್ತಮವಾದಂಥ ಸಮಯ ಕಳಿಬೋದು. ಬೈಬಲ್ ಓದ್ಬೋದು. ಪಾಸ್ಟರ್ ಅವ್ರನ್ನ ಭೇಟಿಯಾಗಬಹುದು. ಅವರ ಆಸೆಗಳನ್ನು ಗೌರವಿಸಿ. ನಿಜವಾಗ್ಲೂ ಅವ್ರ ಜೊತೆ ಮೃದುವಾಗಿ ಮಾತನಾಡಿಸಿ. ಯಾರಾದರೂ ಹೇಳಿದ್ರೆ ಇವ್ರಿಗೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಆಗ? ಅಂಥ ಸಮಯದಲ್ಲೂ ಮಾಡೋದಕ್ಕೆ ಸಾಕಷ್ಟು ಇದೆ. ಅವ್ರ ಜೊತೆ ಇರೋದೇ ಆಶೀರ್ವಾದ. ದೇವರ ಸಹಾಯವನ್ನು ಕೇಳಿ. ಅವರ ಕೊನೆಯ ದಿನಗಳನ್ನು ಶಾಂತವಾಗಿ ಇರಿಸಿ.
ನಂತರ ನೀವೇ ತಿಳ್ಕೊಳ್ತೀರಾ. ನನ್ನ ಶಕ್ತಿಯ ಮಟ್ಟಿಗೆ ನಾನು ಕೆಲಸ ಮಾಡಿದೆ, ದೇವ್ರೇ ಮಿಕ್ಕಿದ್ದು ನಿನ್ನ ಸಹಾಯವೇ ಅಂತ. ಈಗ ನಮ್ಮ ಅಕ್ಕ ನಿಮಗೆ ಒಂದು ಕತೆ ಹೇಳ್ತಾನೆ. ಅದು ಯೇಸುವಿನ ಕತೆ. ಆತನು ಮರಣಕ್ಕೂ ಪ್ರಭುವಾಗಿದ್ದಾನೆ ಅಂತ ಅಕ್ಕ ತಿಳಿಸ್ಕೊಡ್ತಾರೆ. ಸ್ನೇಹಿತೆಯರೇ, ಈ ಹೊತ್ತು ನಾವು ಕೇಳಲಿಕ್ಕಿರುವಂಥ ಈ ಕತೆ ಕಟ್ಟುಕತೆ ಅಲ್ಲ, ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ನಿಜವಾದಂಥ ಒಂದು ಘಟನೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18-26 ವಚನ, ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21-43 ವಚನ ಮತ್ತು ಲೂಕನು ಬರೆದಿರುವ ಸುವಾರ್ತೆ 8ನೇ ಅಧ್ಯಾಯ 40-56 ವಚನಗಳಲ್ಲಿ ಈ ಘಟನೆಯನ್ನು ಉಲ್ಲೇಖಿಸಲಾಗಿದೆ. ಇದು ಒಬ್ಬ ತಂದೆಯ ಕತೆ. ಅವನ ಹೃದಯದ ನೋವನ್ನು ಯೇಸುವಿನ ಕರುಣೆ ಹೇಳುತ್ತೆ. ಇದು ಯಾಯಿರನ ಕತೆ. ಹೌದು, ಯಾಯಿರ ಅನ್ನುವಂಥ ವ್ಯಕ್ತಿ ಸಭಾಮಂದಿರದ ಮುಖ್ಯಸ್ಥನಾಗಿದ್ದ. ಅವನು ಆ ಇಡೀ ಊರಲ್ಲೇ ಎಲ್ಲರಿಂದ ಗೌರವ ಪಡೆದವನಾಗಿದ್ದ. ಆದರೆ ಆ ಹೊತ್ತು ಅವನು ಅಧಿಕಾರಿಯಾಗಿ ಇರಲಿಲ್ಲ. ಆತನು ನೋವಿನಿಂದ ತುಂಬಿದಂಥ ಒಂದು ತಂದೆ ಆಗಿದ್ದ. ಅವನ ಒಬ್ಬಳೇ ಮಗಳು ತುಂಬ ಅಸ್ವಸ್ಥಳಾಗಿದ್ಲು. ಜೀವನದ ಆಸೆ ಆತನಿಗೆ ಕಣ್ಮರೆಯಾಗಿತ್ತು. ಆ ನೋವಿಂದ ಭಾರವಾದಂಥ ಮನಸ್ಸಿನಿಂದ ಯಾಯಿರ ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಅಳುತ್ತಾ ಹೇಳ್ತಾನೆ, ಸ್ವಾಮಿ, ನನ್ನ ಚಿಕ್ಕ ಮಗಳು ಸಾಯುವ ಹಂತಕ್ಕೆ ಬಂದಿದ್ದಾಳೆ. ದಯವಿಟ್ಟು ಬನ್ನಿ, ನಿಮ್ಮ ಕೈಯನ್ನು ಅವಳ ಮೇಲೆ ಇಡಿ, ಅವಳು ಬದುಕ್ತಾಳೆ. ಯೇಸು ಕ್ಷಣ ಮಾತ್ರ ಕೂಡ ತಡ ಮಾಡಲಿಲ್ಲ. ಆತನ ಕಣ್ಣುಗಳಲ್ಲಿ ಯಾಯಿರನ ಬಗ್ಗೆ ಬಹಳ ಕರುಣೆ ಇತ್ತು. ಆತನು ಸಹ ಯಾಯಿರನೊಂದಿಗೆ ಅವರ ಮನೆಗೆ ನಡೆಯತೊಡಗಿದ. ಈ ಮಧ್ಯದಲ್ಲಿ ಒಬ್ಬ ಹೆಂಗಸು ಯೇಸುವಿನ ಬಟ್ಟೆಯನ್ನು ನಂಬಿಕೆಯಿಂದ ಮುಟ್ತಾಳೆ. ಗುಂಪಲ್ಲಿ ಅಷ್ಟೊಂದು ಜನ ಇರುವಾಗಲೂ ಕೂಡ ಆಕೆಯನ್ನು ಯಾರೂ ಗಮನಿಸಿರಲಿಲ್ಲ. ಯೇಸು ನಿಂತು ಆಕೆಯನ್ನು ನೋಡಿ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಅಂತ ಹೇಳಿದ್ಲು. ಯಾರಿಗೆ ಗೊತ್ತಿರಲಿಲ್ಲ ಆಕೆ 12 ವರ್ಷಗಳಿಂದ ರಕ್ತ ಕುಸುಮ ರೋಗದಲ್ಲಿ ಇದ್ಲು. ಯೇಸು ಎಲ್ಲರಿಗೂ ಕರುಣೆಯ ದೇವರು. ನನ್ನ ಮಗಳಿಗೂ ಕರುಣೆ ತೋರಿಸ್ತಾರೆ. ಆದರೆ ಯೇಸು, ನನ್ನ ಮಗಳು ಸಾಯುವ ಹಾಗೆ ಇದ್ದಾಳೆ, ಬನ್ನಿ ಸ್ವಾಮಿ ಅಂತ ಬೇಗ ಬೇಗ ಹೋಗಿರಬಹುದು. ಆದರೆ ತನ್ನ ಎದುರಿಗೆ ತನ್ನ ಮನೆಯಿಂದ ಒಬ್ಬನು ಓಡುತ್ತಾ ಬಂದು ಹೇಳ್ತಾ ಇದ್ದಾನೆ, ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಇನ್ನು ಗುರುವಿಗೆ ತೊಂದರೆ ಕೊಡಬೇಡ. ಈ ಮಾತನ್ನು ಕೇಳಿದಂಥ ಯಾಯಿರನ ಹೃದಯ ಒಡೆದು ಹೋಯಿತು. ಆದರೆ ಯೇಸು ಆತನ ಕಣ್ಣನ್ನೇ ನೋಡುತ್ತಾ ಸೌಮ್ಯವಾಗಿ ಹೇಳಿದರು, ಅಂಜಬೇಡ, ಭಯ ಪಡಬೇಡ, ನಂಬಿಕೆ ಮಾತ್ರ ಇರಲಿ, ನಿನ್ನ ಮಗಳು ಬದುಕುತ್ತಾಳೆ ಎಂಬುದಾಗಿ. ಈ ಮಾತು ಯಾಯಿರನ ಪ್ರಾಣಕ್ಕೆ ಆಸರೆಯೇ ಆಯಿತು. ತನ್ನ ಒಬ್ಬಳೇ ಮಗಳಿಗಾಗಿ ಬಂದಂಥ ಅವರು ಮನೆಯನ್ನು ತಲುಪ್ತಾರೆ. ಅಲ್ಲಿ ನಿಧಾನವಾಗಿ ನಿಂತು ನೋಡುವಾಗ ಜನ ಎಲ್ಲ ಅಳ್ತಾ ಇದ್ದಾರೆ, ಕಿರಿಚ್ತಾ ಇದ್ದಾರೆ. ಅಲ್ಲಿ ಸುತ್ತಲೂ ಸಹ ಒಂದು ಅಳುವ ಶಬ್ದ. ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಯಾಕೆ ಅಳುತ್ತೀರಿ? ಆಕೆ ಸತ್ತಿಲ್ಲ, ಆಕೆ ನಿದ್ರಿಸುತ್ತಿದ್ದಾಳೆ. ಅಳುತ್ತಿದ್ದಂಥ ಎಲ್ಲ ಜನ ಯೇಸುವನ್ನು ನೋಡಿ ನಗ್ತಾ ಇದ್ದಾರೆ. ಯೇಸುವಿನ ಮಾತಿನ ಅರ್ಥ ಅವರಿಗೆ ಗೊತ್ತಿರಲಿಲ್ಲ. ಯೇಸು ಎಲ್ಲರನ್ನ ಹೊರಗಡೆಯೇ ಬಿಟ್ಟು ಪೇತ್ರ, ಯಾಕೋಬ, ಯೋಹಾನ ಮತ್ತು ಆ ಸತ್ತ ಹುಡುಗಿಯ ತಂದೆ ತಾಯಿಯನ್ನು ಮಾತ್ರ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರೂ ಮೌನ. ಚಿಕ್ಕ ಹುಡುಗಿ ಶವವಾಗಿ ಮಲಗಿದ್ದಾಳೆ. ಅಂಥ ಮಗಳನ್ನು ನೋಡಿ ಯೇಸು ಸ್ವಾಮಿ ಆಕೆಯ ಕೈ ಹಿಡಿದು ಸೌಮ್ಯವಾಗಿ ಹೇಳ್ತಾರೆ, ಥಾಲಿತಾ ಕುಮ್, ಮಗಳೇ ಏಳು. ಆ ಕ್ಷಣದಲ್ಲೇ ಆಕೆ ಕಣ್ಣು ತೆರೆದವು.
ಆಕೆಯ ಮುಖದಲ್ಲಿ ಬೆಳಕು ಹರಿತು. ಆಕೆ ಎದ್ದು ಕೂತ್ಕೊಂಡ್ಳು, ಜೀವಂತವಾಗಿ, ಹರ್ಷದಿಂದ. ಯಾಯಿರ ಮತ್ತು ಅವನ ಹೆಂಡತಿ ಅಳ್ತಾ ಅಳ್ತಾ ನಗ್ತಾ ಇದ್ದಾರೆ. ಏನ್ ಆಶ್ಚರ್ಯ, ಎಂತಹ ಕೃತಜ್ಞತೆ, ಏನು ಸಂತೋಷ, ಎಲ್ಲ ಒಂದೇ ಸರಿ ಮೂಡ್ಬಂದಿದೆ. ಯೇಸು ಸ್ವಾಮಿ ನಗ್ನಗ್ತಾ ಹೇಳಿದ್ರು, ಅವಳಿಗೆ ಏನಾದರೂ ತಿನ್ಲಿಕ್ಕೆ ಕೊಡಿ. ಎಷ್ಟು ಮಧುರವಾದಂಥ ಕರುಣೆ ಅಲ್ವಾ? ಯೇಸು ಕ್ರಿಸ್ತನು ಮರಣವನ್ನು ಮಾತ್ರ ಗೆಲ್ಲಿಲ್ಲ, ಅವರ ಹೃದಯವನ್ನ ಸಾಂತ್ವನಗೊಳಿಸಿದಂಥದ್ದು, ಅವರ ನಂಬಿಕೆಯನ್ನ ಜೀವಂತ ಮಾಡಿದ. ಇದು ಯಾಯಿರನ ಕತೆ. ವಾವ್, ಎಷ್ಟು ಅದ್ಭುತವಾದ ಕತೆ. ಅಕ್ಕ, ನಿಜಕ್ಕೂ ಅವರ ಪೋಷಕರಿಗೆ ಎಷ್ಟೋ ಸಂತೋಷವಾಗಿರುತ್ತಲ್ಲ. ಹೌದು, ಅವರು ತುಂಬ ಸಂತೋಷಪಟ್ಟಿರ್ತಾರೆ. ಏಸು ಬರೀ ಕೀರ್ತಿಗಾಗಿ ಬೇಡಿದವನಲ್ಲ, ಆತ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಏಸು ಜೀವದ ಒಡೆಯ ಕರ್ತನು. ಆತ ಜೀವ ಕೊಟ್ಟು ಮರಣಕ್ಕೂ ಒಡೆಯನಾಗಿದ್ದಾನೆ. ಆತನು ಸತ್ತವರನ್ನ ಬದುಕಿಸಿನು. ತಾನೂ ಸತ್ತು 3ನೇ ದಿನ ಜೀವಂತವಾಗಿ ಎದ್ದು ಬಂದನು. ದೇವರ ವಾಕ್ಯ ಹೀಗೆ ಹೇಳ್ತದೆ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 24ನೇ ವಚನ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಆತನನ್ನು ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ದೇವಿಕಾ, ಯೇಸುವನ್ನು ನಂಬಿದ್ರೆ ನಿನ್ನ ಜೀವಿತದಲ್ಲೂ ಆ ಶಾಂತಿ ಬರುತ್ತೆ. ಆತನು ನಿನ್ನನ್ನು ಶಾಶ್ವತವಾಗಿ ಪ್ರೀತಿಸ್ತಾನೆ. ಇವತ್ತಿನ ಕಾರ್ಯಕ್ರಮ ಇಲ್ಲೇ ಮುಗಿಯುತ್ತೆ. ಆದರೆ ನೆನ್ಪಿಟ್ಕೋ, ಯಾರಾದರೂ ಮರಣದ ಶೆಯಲ್ಲಿದ್ದರೆ ಅವ್ರ ಜೊತೆ ಒಂದು ಮಾತೇ ಅವರಿಗೆ ಸಾಕಾಗಿರುತ್ತೆ. ಸತ್ತ ನಂತರ ಅವರಿಗೆ ಏನೂ ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತನು ಕರುಣೆಯುಳ್ಳ ದೇವರು, ನಮ್ಮೆಲ್ಲರಿಗೆ ಈ ಕೆಲಸವನ್ನು ಪ್ರೀತಿಯಿಂದ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ದೇವರು ನಿಮ್ಮನ್ನೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧವುಳ್ಳ ಪರಮ ತಂದೆಯಾದ ದೇವರೇ, ಈ ಹೊತ್ತು ಈ ಕಾರ್ಯಕ್ರಮವನ್ನು ಕೇಳುತ್ತಿರುವಂಥ ನನ್ನ ಎಲ್ಲ ಗೆಳತಿಯರನ್ನು ನಿನ್ನ ಪಾದದ ಸಮರ್ಪಣೆ ಮಾಡುತ್ತೇನೆ ಕರ್ತನೆ. ಅವರ ನೋವು, ಕಣ್ಣೀರು ನಿಮಗೆ ಗೊತ್ತುಂಟು. ನಮ್ಮ ಬಗ್ಗೆ ಯಾರು ಚಿಂತಿಸಲ್ವಾ ಅಂದರೆ ನೀನು ಚಿಂತಿಸಿರುವಂಥ ದೇವರು. ಯಾಯಿರನ ಮಗಳಿಗಾಗಿ ಆತನ ಮನೆಗೆ ಹೊಕ್ಕಂಥ ದೇವರು, ನಮ್ಮ ಮನೆಗೆ ಬಾ ಸ್ವಾಮಿ. ಯಾರೆಲ್ಲ ಈ ಪರಿಸ್ಥಿತಿಯಲ್ಲಿದ್ದಾರೋ ಅವರನ್ನು ನೋಡು ದೇವರೇ. ಸಾಯುವಂಥ ಹಂತದಲ್ಲಿರುವಂಥ ನಮ್ಮ ಗೆಳೆಯ ಗೆಳತಿಯರಿಗೆ ಸಾಂತ್ವನವನ್ನು ಕೊಡು, ಆರೋಗ್ಯವನ್ನು ಕೊಡು, ಆ ಕುಟುಂಬಕ್ಕೆ ಸಮಾಧಾನವನ್ನು ಕೊಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೀನ್. ಆತ್ಮೀಯರೇ, ವಿಮೆನ್ ಆಫ್ ಹೋಪ್ ಆಧ್ಯಾತ್ಮಿಕ ಕನ್ನಡ ಕಾರ್ಯಕ್ರಮ ಕುರಿತಾದಂಥ ನಿಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಲು ಮರೆಯದಿರಿ. ಲಿಸನರ್ಸ್ ಫೀಡ್ಬ್ಯಾಕ್ @gmail.com ಅಥವಾ ವಾಟ್ಸಪ್, SMS, ಕರೆಗಳನ್ನು ಮಾಡಲು ನಮ್ಮನ್ನು ಸಂಪರ್ಕಿಸಲು ಸಂಖ್ಯೆ 8530304790. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಧನ್ಯವಾದಗಳು.
तुझसे ही मेरी ख्वाहिशें, तेरे दर पे आया मैं जो, पूरी हुई मन्नतें। तुझसे ही मेरी आरज़ू है, तुझसे ही मेरी ख्वाहिशें, तुझसे ही मेरी आरज़ू है, तुझसे ही मेरी ख्वाहिशें। तेरे दर पे आया मैं जो, पूरी हुई मन्नतें। तेरे दर पे आया मैं जो, पूरी हुई मन्नतें। आलम के मालिक तू है बादशाह, मेरे लिए तूने जान दिया। आलम के मालिक तू है बादशाह, मेरे लिए तूने जान दिया। ये कैसा प्यार जो तूने किया, जन्नत को भी तूने छोड़ दिया। ये कैसा प्यार जो तूने किया, जन्नत